ನಮಸ್ತೆ, ನೀವು ನೋಡ್ತಾ ಇದ್ದೀರಾ ನಿಗಮ ಟಿವಿ. ನಾನು ರಿಕ್ಕಿ ಎಸ್. BMTC ಬಳಕೆದಾರರ ನೌಕರ ಸಂಘದ ಒಂದು ಚುನಾವಣೆ ಕೂಡ ಹತ್ರ ಬರ್ತಾ ಇದೆ. ಇಲ್ಲಿ ಒಬ್ಬರು ಅಭ್ಯರ್ಥಿ ಇದ್ದಾರೆ. ಇವರು ಸಾಮಾನ್ಯ ಡ್ರೈವರ್ ಆಗಿ ಸಾರಿಗೆ ಮಿನಿಸ್ಟರ್ಗೆ ತೊಡೆಯನ್ನು ತಟ್ಟಿರ್ತಾರೆ ಅಂತ ವ್ಯಕ್ತಿ. ಈಗ ನಂತರ ಮುಷ್ಕರದಲ್ಲಿ ಅವರು ವಜಾ ಆಗಿರ್ತಾರೆ, ಮತ್ತೆ ಪುನರ್ ನೇಮಕಗೊಳ್ತಾರೆ. ಈಗ ಮತ್ತೊಮ್ಮೆ ಚುನಾವಣೆಗೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ಕೊಂಡಿದ್ದಾರೆ. ಇವ್ರನ್ನ ಮಾತನಾಡಿಸ್ತಾ ಇವರ ಹೋರಾಟದ ಹಾದಿ ಜೊತೆಗೆ ಯಾವ ರೀತಿಯಾಗಿ ಈ ಬಾರಿ ಚುನಾವಣೆ ಗೆಲ್ಲೋದಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಎಲ್ಲವನ್ನ ಮಾತನಾಡಿಸ್ತಾ ಹೋಗೋಣ. ಅವರೇ ರಾಮು KSRTC ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸರ್, ಚುನಾವಣೆಗೆ ಮತ್ತೊಮ್ಮೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ಕೊಂಡಿದ್ದೀರಾ. ಅದಕ್ಕೂ ಮುಂಚೆ ಏನು 2020-21ರಲ್ಲಿ ನಡೆದಂಥ ಒಂದಷ್ಟು ಇನ್ಸಿಡೆಂಟ್ಗಳಿದೆಯಲ್ಲ, ಅದು ನಿಮ್ಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ? ಅಂದರೆ ಈಗ ಮತ್ತೊಮ್ಮೆ ಘೋಷಣೆ ಮಾಡ್ಕೊಳ್ಳೋದಕ್ಕೆ ಅದೆಲ್ಲ ಹೇಗೆ ಪ್ರಭಾವನ ಬೀರುತ್ತೆ ಅಂತ? ನಮ್ಮ ಸಾರಿಗೆ ನೌಕರಿಗೆಲ್ಲ ಗೊತ್ತಿರೋ ವಿಚಾರನೆ. ಅದರಲ್ಲಿ ಏನು ಇದನ್ನು ಎಲ್ಲ ಓಪನ್ ಅಪ್ ಅವ್ರಿಗೆ ಗೊತ್ತಿದೆ, ಏನೆಲ್ಲ ಆಗಿದೆ. 2020-21ರ ಮುಷ್ಕರ ಏನಾಯ್ತು ಅಂತ ನಮ್ಮ ನೌಕರು ಚೆನ್ನಾಗಿ ಗೊತ್ತಿದೆ. ಅದರಲ್ಲಿ ಪ್ರಮುಖವಾಗಿ ನಾನು ಮುಷ್ಕರಕ್ಕೆ ನೇರವಾಗಿ ಧುಮುಕ್ತೀವಿ ನಾವೆಲ್ಲ. ನಮ್ಮ ರಾಜ್ಯಾಧ್ಯಕ್ಷ ಜಗದೀಶ್ ಆಗಿರ್ಬೋದು, ನಾನು, ನಮ್ಮ ಸುಧಾಕರ್ ರೆಡ್ಡಿ, ಇದನ್ನೆಲ್ಲ ನಾವು ಸಮಕಾಲೀನ ಮುಖಂಡರುಗಳು ಓಪನ್ ಆಗಿ ಅವತ್ತಿನ ಒಂದು ಸರ್ಕಾರ BJP ಸರ್ಕಾರ ಇರುತ್ತೆ, ಸರ್ಕಾರ ವಿರುದ್ಧವಾಗಿ ನಾವು ನಮ್ಮ ಬೇಡಿಕೆಗಳು ಇಟ್ಕೊಂಡು ಹೋರಾಟಕ್ಕೆ ಹೋಗ್ತೀವಿ. ಆ ಸಂದರ್ಭದಲ್ಲಿ ಬೇಡಿಕೆಗಳು ಯಾವುದು ಈಡೇರಿಸ್ತಾನೆ ಇದ್ದಾಗ ಸುಮಾರು 2,500-3,000 ಜನ ನೌಕರನ್ನ ವಜಾಗೊಳಿಸ್ತಾರೆ ಸಂಸ್ಥೆಯಿಂದ. ಒಂದು 10,000 ಜನ ನೌಕರನ್ನ ವರ್ಗಾವಣೆ ಮಾಡ್ತಾರೆ, ಅಮಾನತುಗಳು ಮಾಡ್ತಾರೆ, ತುಂಬಾ ವಿಕ್ಟಿವೇಷನ್ ಮಾಡ್ತಾರೆ. ಇದು ನಮ್ಗೆ ತುಂಬಾ ದೊಡ್ಡ ಮಟ್ಟದ ಹೊಡೆತ ಆಗುತ್ತೆ. ಆ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿ ನಮ್ಮ ಹೋರಾಟಕ್ಕೆ ಸ್ಪಂದಿಸಲ್ಲ, ಹೋರಾಟ ಅದು ವಿಫಲ ಆಗುತ್ತೆ. ಅಷ್ಟು ದೊಡ್ಡ ಮಟ್ಟದ ಹೋರಾಟ ಆದ್ರೂ ಸಹ ನಮ್ಮ ಸಾಧನೆ 0 ಆಗಿರ್ತದೆ. ಇದು ನಮ್ಗೆ ಆಮೇಲೆ ಆ ಸಂದರ್ಭದಲ್ಲಿ ದೊಡ್ಡ 15-20 ವರ್ಷ ಕೆಲಸ ಮಾಡಿರ್ತಕ್ಕಂಥ ನೌಕರರೆಲ್ಲರೂ ಸಹ ಮೋಸ್ಟ್ ಸೀನಿಯರ್ಸ್ಗಳನ್ನ ಡಿಸ್ಮಿಸ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ನಾವ್ ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿರಲ್ಲ. ಅವಾಗ 2024ರ ಚುನಾವಣೆ ಘೋಷಣೆ ಆಗುತ್ತೆ. ಆ ಸಂದರ್ಭದಲ್ಲಿ ರಾಮುಲು ಅವರು ಸಾರಿಗೆ ಸಚಿವರಾಗಿರ್ತಾರೆ. ನಾವು ಆ ಸಂದರ್ಭದಲ್ಲಿ ನಾನು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತೀನಿ. ಯಾಕಂದ್ರೆ ತುಂಬಾ ನೋವಾಗಿರ್ತದೆ ನಮ್ಗೆ. ಇಷ್ಟೆಲ್ಲ ಹೋರಾಟ ಮಾಡಿ ನಾನು ಪ್ರಮುಖವಾಗಿ ನಾನೊಬ್ಬ ವಜಾಗೊಂಡ ನೌಕರನಾಗಿ 2,500 ಜನ ನೌಕರು ವಜಾಗೊಂಡಿರ್ತಾರೆ. ಅವ್ರಿಗೋಸ್ಕರ ರಾಮುಲು ಅವರ ಮನೆ ಬಳ್ಳಾರಿಯಿಂದ ನಾವು ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೀವಿ. ನಾನು ಸಹ ಪ್ರಮುಖವಾಗಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿ ಅಷ್ಟು ದೊಡ್ಡ ಮಟ್ಟದ ನಂತರ ಡಿಸ್ಮಿಸ್ ಆದ್ರೂ ಸಹ ನಾವು ಮತ್ತೆ ಹೋರಾಟವನ್ನ ಕಟ್ಟಿ ಹೋರಾಟವನ್ನು ಶುರು ಮಾಡಿ ಬಳ್ಳಾರಿಯಿಂದ ಬೆಂಗಳೂರು ಪಾದಯಾತ್ರೆ ಬಂದರೂ ಸಹ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು ಸಹ ಈ ಸಾರಿಗೆ ಸಚಿವರು ಅವತ್ ನಮ್ಮ ಇದ್ದಂತ ಬೇಡಿಕೆಗಳನ್ನ ಯಾರನ್ನೂ ಸಹ ಮರುನೇಮಕ ಮಾಡ್ಕೊಳ್ಳಲ್ಲ, ಯಾರನ್ನೂ ಸಹ ವರ್ಗಾವಣೆ ಮಾಡೋದನ್ನ ಒಂದು ಅದೇ ಸ್ಥಳಕ್ಕೆ ಕೊಡಲ್ಲ, ಮತ್ತೆ ಅದೇ ರೀತಿ ಒಂದು ಹಠದ ಮಾರಿ ಧೋರಣೆ ಅನುಸರಿಸ್ತಿರ್ತಾರೆ. ಅದ್ರ ವಿರುದ್ಧವಾಗಿ ನಾನು ಅವತ್ತಿನ ಸಂದರ್ಭದಲ್ಲಿ ಈ ಸಾರಿಗೆ ಸಚಿವರ ವಿರುದ್ಧ ನಾನು ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ರಾಮು ವರ್ಸಸ್ ರಾಮುಲು ಅಂತ ಒಂದು ವಿಚಾರ ಇಟ್ಕೊಂಡು ದೊಡ್ಡ ಮಟ್ಟಕ್ಕೆ ಅದು ಮಾಧ್ಯಮದ ಮುಖಾಂತರ ನಾವು ಸ್ಟೇಟ್ಮೆಂಟ್ ಕೊಡ್ತೀವಿ. ಆ ಸಂದರ್ಭದಲ್ಲಿ ನನಗೆ ಅದು ಅವತ್ತಿನ ಹೊರಟ ಕಿಚ್ಚು ಆ ರೀತಿ ಇತ್ತು ನಮ್ಮ ಹತ್ರ. ಯಾಕೆಂದ್ರೆ ಒಂದು ಸರ್ಕಾರ ಇಷ್ಟು ಒಂದು ದುಡಿಯೋ ವರ್ಗ ನೌಕರನ ಏಕಾಏಕಿ ಯಾವುದೇ ಒಂದು ಎಂಕ್ವೈರಿ ಮಾಡ್ದೇನೆ ಏನೋ ಮಾಡ್ದೇನೆ ಏಕಾಏಕಿ ವಜಾಗೊಳಿಸಿದ್ರು ನಮ್ಗೆ ತುಂಬಾ ನೋವಾಗಿರ್ತದೆ. ಅದೇ ಪ್ರಶ್ನೆ ಬರ್ತಾ ಇದೆ. ಈಗ ರಾಮುಲು ಅವರೊಟ್ಟಿಗೆ ನೀವು ಚುನಾವಣೆಯನ್ನ ಘೋಷಣೆ ಮಾಡ್ಕೊಂಡ್ರಿ, ಆಮೇಲೆ ನೀವು ಚುನಾವಣೆಗೆ ಸ್ಪರ್ಧೆ ಮಾಡ್ಲಿಲ್ಲ. ಚುನಾವಣೆ ಸ್ಪರ್ಧೆ ಮಾಡ್ಲಿಲ್ಲ ಅಂದ್ರೆ ಒಂದು ವರ್ಗದಲ್ಲಿ ಇರುತ್ತೆ, ಒಂದು ಸೆಟಲ್ಮೆಂಟ್ ಆಗಿರ್ಬೇಕು, ಆ ಕಾರಣಕ್ಕೆ ಹಿಂದೆ ಸರಿದ್ರು ಅಂತ ಸೆಟಲ್ಮೆಂಟ್ ಆಯ್ತಾ ಸರ್? ಆ ಸಂದರ್ಭದಲ್ಲಿ ಕೆಲವರು ಆತರ ಅನ್ಕೊಂಡಿದ್ದಾರೆ. ನಾವು ರಾಮುಲುಯಲ್ಲಿ ಅವರು ದೊಡ್ಡ ಪ್ರಭಾವಿ ನಾಯಕರು, ಲೀಡರ್, ಒಬ್ರು BJP ಸರ್ಕಾರದ ಒಂದು ಪ್ರಜಾಪ್ರಭುತ್ವ ಅವರನ್ನ ಲೀಡರ್ ಮಾಡಿರೋದೇ ಜನರು, ಅವ್ರು ದೊಡ್ಡವರಲ್ಲ, ದೊಡ್ಡ ನಾಯಕರು, ಅವರು ದೊಡ್ಡ ರಾಜಕಾರಣಿ. ನಾವು ಹೇಳಿದ್ದು ಉದ್ದೇಶ ಬೇರೆ. ನಮ್ಮ ಕಾರ್ಮಿಕರ ಸಮಸ್ಯೆಗಳು ಇತ್ಯರ್ಥ ಆಗದೆ ಇದ್ದಾಗ, ವಜಾಗೊಂಡ ನೌಕರನ್ನ ಪುನರ್ನೇಮಕಗೊಳ್ಳದೆ ಇದ್ದಾಗ, ದೊಡ್ಡ ಮಟ್ಟದ ಹೋರಾಟ ಆದ್ರೂ ಸಹ ಅಲ್ಲಿಂದ ಪಾದಯಾತ್ರೆ ಮಾಡಿ ಇಷ್ಟೆಲ್ಲ ಹೋರಾಟ ಮಾಡೋರು ಸಹ ನೇಮಕ ಅವರು ಏನು ನಮ್ಗೆ ಸ್ಪಂದಿಸ್ತಾ ಇದ್ದಾಗ ಅವ್ನು ನಮ್ದ ರೋಷದ ಒಂದು ಕಟ್ಟೆ ಹೊಡೆದಾಗ ಆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ. ರಾಮುಲು ವಿರುದ್ಧ ಚುನಾವಣೆ ಸ್ಪರ್ಧೆ ಮಾಡ್ತೀನಿ, ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ, ಎಲ್ಲರೂ ಇಡೀ ರಾಜ್ಯದ 224 ಕ್ಷೇತ್ರದಲ್ಲಿ ಚುನಾವಣೆ ಎಲ್ಲರೂ ನಿಲ್ಲಿ, ನಾನು ನಿಮ್ಮ ವಿರುದ್ಧ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಅದು ದೊಡ್ಡ ಮಟ್ಟಕ್ಕೆ ವೈರಲ್ ಆಗಿತ್ತು, ಅದು ಅವ್ರಿಗೂ ತಲುಪಿತ್ತು. ಆ ತಂದ್ರೆ ನಮಗೂ ಸಹ ತುಂಬಾ ಥ್ರೆಡ್ ಕಾಲ್ಸ್ ಎಲ್ಲ ಬಂತು. ಅದೆಲ್ಲ ನಾವು ಬದಿಗೊತ್ತಿ ನಮ್ಮ ನೌಕರರು ಕೆಲವರು ನಮ್ಮ ಬೆಂಬಲ ನಿಂತು ಇಲ್ಲ ನೀವು ಸ್ಪರ್ಧೆ ಮಾಡ್ಲೇಬೇಕು ಅಂತ ನಮ್ಗೆ ಇದು ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ಸ್ವಲ್ಪ ತುಂಬಾ ಯೋಚನೆ ಮಾಡಿದೆ. ಆಮೇಲೆ ಆ ಸ್ಪರ್ಧೆ ಮಾಡ್ಬೇಕು ತೀರ್ಮಾನ, ನಾವು ನಾಮಿನೇಷನ್ ಮಾಡ್ಬೇಕು ತೀರ್ಮಾನ ಮಾಡಿದ್ದು. ಆದ್ರೆ ಆ ಸಂದರ್ಭದಲ್ಲಿ ನಮ್ಮ ಭಾಸ್ಕರ್ ಗೌರವ ಅಧ್ಯಕ್ಷರಿದ್ದಾರೆ, ಅವರು ನಮ್ಗೆ ಈ ನಮ್ಮ KSRTC ನೌಕರರ ಸಂಘದ ಗೌರವ ಅಧ್ಯಕ್ಷರು ಅವರು ನಮ್ಮೆಲ್ಲ ಕರೆದು ಇಲ್ಲ ಆ ರೀತಿ ಮಾಡೋದು ಬೇಡ, ಏನೋ ಸಂದರ್ಭ ಆಗಿದೆ, ನಮ್ದೇ ಸರ್ಕಾರ ಇದೆ, ನಾವು
ಕೆಲಸ ಮಾಡಿಸ್ಕೊಡ್ತೀವಿ ಅಂತೇಳಿ ರಾಮುಲು ಸಾಹೇಬ್ರೆಲ್ಲ ಭೇಟಿ ಮಾಡಿ, ಬೊಮ್ಮಾಯಿ ಸಾಹೇಬ್ರೆಲ್ಲ ಭೇಟಿ ಮಾಡಿ, ಅವಾಗ ಆ ಸಂದರ್ಭದಲ್ಲಿ ವಜಾಗೊಂಡ ನೌಕರರಿಗೆ ಪುನರ್ನೇಮಕ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ಬೇಡಿಕೆಗಳ ಈಡೇರೋದ್ವಾ? ಈಡೇರುತ್ತೆ. ಆ ಸಂದರ್ಭದಲ್ಲಿ ಆ ಪಾದಯಾತ್ರೆ ಹೋರಾಟ ಇದೆಯಲ್ಲ, ಆ ಹೋರಾಟದ ಒಂದು ಕೊಡುಗೆ ಏನಪ್ಪಾ ಅಂದ್ರೆ ವಜಾಗೊಂಡ ನೌಕರನ್ನ ಪುನರ್ನೇಮಕ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗ್ತದೆ. ಸಂಸ್ಥೆ ಬ್ಯಾಗ್ ತೆರೀತು ಅವತ್ತು. ಆ ಒಂದು ದೃಷ್ಟಿಯಿಂದ ಆ ಒಂದು ಸ್ಟೇಟ್ಮೆಂಟ್ ನಾನು ಏನ್ ಕೊಟ್ಟಿದ್ದೆ, ರಾಮುಲು ಅವ್ರ ವಿರುದ್ಧ ನಾನು ಎಲೆಕ್ಷನ್ ನಿಲ್ತೀನಿ ಅಂತ, ಆ ಒಂದು ಸ್ಟೇಟ್ಮೆಂಟ್ ನಾನು ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಮಾಧ್ಯಮದ ಮುಂದೆ ಆ ಒಂದು ಹೇಳಿಕೆನ ವಾಪಸ್ ಪಡ್ತಾನೆ. ಅಲ್ಲ, ನಾನು ಈಗ ನೀವು ಹೇಳಿದ್ ಅನ್ಸಿದ್ದು, ಈಗ ಬೇಡಿಕೆಗಳು ಈಡೇರೋದು ಅಂತ ಹೇಳಿದ್ರಲ್ಲ, ಅಂದ್ರೆ ಬುಡಕ್ಕೆ ಬೆಂಕಿ ಬೀಳೋವರೆಗೂ ಎಚ್ಚೆತ್ಕೊಳ್ಳಲ್ಲ ಅಂತಾರಲ್ಲ, ಹಂಗೆ ಅಧಿಕಾರಿಗಳು ಅಥವಾ ಏನು ಇದೆಯಲ್ವಾ ಸರ್ಕಾರ ವರ್ಗಗಳಿದೆಯಲ್ವಾ, ಅವ್ರಿಗೆ ಬುಡಕ್ಕೆ ಬೆಂಕಿ ಬೀಳೋವರೆಗೂ ಜನರ ಅಥವಾ ಆಗಿರ್ಬೋದು ನೌಕರರ ಕಷ್ಟಗಳನ್ನ ಕೇಳಲ್ಲ ಅಂತ ಆಯ್ತು. ಹೌದು, ಯಾವುದೇ ಸರ್ಕಾರ ಇರಲಿ ಸರ್, ಹೋರಾಟ ನಮ್ಮ ನೌಕರರಿಗೆ ಈ ಮೂಲಕ ಹೇಳಲಿಕ್ಕೆ, ನಿಮ್ಮ ನಿಗಮ ಟಿವಿ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ, ಹೋರಾಟ ಇಲ್ದೇ ಇಡೀ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಅದ್ರ ಕಾರ್ಮಿಕ ವರ್ಗ, ದುಡಿಯೋ ವರ್ಗಕ್ಕೆ ಹೋರಾಟ ಮಾಡಿದ್ರೆ ಯಾವ ಸರ್ಕಾರ ಏನು ಕೊಡಲ್ಲ. ನಾವು ಹೋರಾಟ ಕರೆ ಕೊಟ್ರೆ ಅವ್ರು ನಮ್ಗೆ ಏನಾದ್ರು ಕೊಡ್ಲಿಕ್ಕೆ ಸಾಧ್ಯ. ಈ ಉದಾಹರಣೆಗೆ ಈಗ ನಮ್ಮ ಈ ಒಂದು ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ ನಾವು ಮುಷ್ಕರ ನೋಟಿಸ್ ಕೊಟ್ಟಿದ್ದು ಡಿಸೆಂಬರ್ 31. ಅದರ ಪರಿಣಾಮ ಹೇಳ್ಬಿಡ್ತೀನಿ ನಾನು, ನಮ್ಮ ನೌಕರಿಗೆ ಕೆಲವ್ರಿಗೆ ಗೊತ್ತಿಲ್ಲ. ಅದ್ರ ಪರಿಣಾಮ ಏನಾಯ್ತು ಅಂದ್ರೆ 2,000 ಕೋಟಿ ಬಿಡುಗಡೆ ಮಾಡಿದ್ರು ಸರ್ಕಾರದಿಂದ ಮಧ್ಯಂತರ ಪರಿಹಾರ ಅಂತ. ಆಮೇಲೆ ನಮ್ಮ BMTC ಒಂದು 7-8 ತಿಂಗಳು DA ಅರೆಸ್ಟ್ ಇಟ್ಕೊಂಡಿದ್ರು, ಅದನ್ನ ಒಂದೇ ಸಲ ಕೊಟ್ಟರು. ಮತ್ತೆ ನಾವು ವಜಾಗೊಂಡು ಕಾನೂನು ಹೋರಾಟ ಮಾಡಿ ನಾನು ಮತ್ತೆ ಸಂಸ್ಥೆಗೆ ಬಂದಿರೋದು ನಾನು. ಈಗಲೂ ನನ್ನ ಕೇಸು ನಡೀತಾ ಇದೆ. ಕಾನೂನು ಹೋರಾಟ ಮುಖಾಂತರ ನಾವೆಲ್ಲ ಬಂದಿದ್ದೀವಿ. ನಮಗೆ ಮತ್ತೆ BMTC ಸಂಸ್ಥೆನಲ್ಲಿ ಮತ್ತೆ ಒಂದು ಸರ್ಕ್ಯುಲರ್ ಕೊಟ್ಟಿದ್ದಾರೆ, ನಮ್ಮ ಜಾಯಿಂಟ್ ಮಾ ಮುಖಾಂತರ ಬಂದು ನೀವು ಪರ್ಮನೆಂಟ್ ಇದಾಗಿ ವಿಲನ್ ಆಗಿ ಅಂತ ಹೇಳಿದ್ದಾರೆ. ಇವೆಲ್ಲ ಆಗಿದೆ. ಮತ್ತೆ ಈಗ ಆರೋಗ್ಯ ವಿಮೆ ಯೋಜನೆ KSRTC ಜಾರಿಗೆ ತಂದಿದೆ, ತುರ್ತಾಗಿ ತಂದ್ರು. ಅಂದ್ರೆ ಅದರಿಂದ ತುಂಬಾ ಎಲ್ಲಾ ಸಂಘಟನೆಗಳ ಒಂದು ಶ್ರಮ ಇದೆ. ಹಾಗಾಗಿ ಮುಷ್ಕರಕ್ಕೆ, ಹೋರಾಟಕ್ಕೆ ಅಷ್ಟು ಶಕ್ತಿ ಇದೆ. ನಾನ್ ನಿಮ್ಮ ವಾಹಿನಿ ಮೂಲಕ ನಮ್ಮ ನೌಕರು ಕೇಳ್ಕೊಳ್ಳೋದಿಷ್ಟೇ, ಹೋರಾಟದ ಮನೋಭಾವನ ಕುಗ್ಗಿಸ್ಕೋಬೇಡಿ ಯಾರು. ಹೋರಾಟದ ಮನೋಭಾವ ಯಾವಾಗ ಕುಗ್ಗುತ್ತೆ ಅವಾಗ ನಮ್ಮ ಬೇಡಿಕೆಗಳು ಈಡೇರೋದು. ಇದನ್ನ ಹೇಳಕ್ ಇಷ್ಟಪಡ್ತೀನಿ. ನಿಮಗೆ ಬೇಕಾಗಿರೋದು ಮತ್ತೆ ನಾನು ಕಾನೂನು ಹೋರಾಟದ ಮುಖಾಂತರ ಸಂಸ್ಥೆಗೆ ಬಂದು ಇವತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನೌಕರರ ಬಳಕೆದಾರರ ಸಂಘದ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಗೆ ಬರ್ಲಿಕ್ಕೆ ಕಾರಣ ಇಷ್ಟೇ ಸರ್. ನನ್ನ ಸಿದ್ಧಾಂತ ಏನಪ್ಪಾ ಅಂದ್ರೆ, ಎಲ್ಲಿ ಯಾವುದೇ ಒಂದು ಕ್ಷೇತ್ರ ಆಗಿರ್ಬೋದು, ಸಹಕಾರ ಕ್ಷೇತ್ರ ಆಗಿರ್ಬೋದು, ನಮ್ಮ ಸಾರಿಗೆ ಸಂಸ್ಥೆಗಳಾಗಿರ್ಬೋದು, ನಮ್ಮ ಸಂಸ್ಥೆ ನೌಕರರ ಪರ ನಾನು ಇರ್ತಕ್ಕಂಥವ್ರು. ಹಲವಾರು ರೀತಿ ಹೋರಾಟಗಳನ್ನ ಮಾಡಿದ್ದೀನಿ, ಹಲವಾರು ರೀತಿ ತ್ಯಾಗಗಳನ್ನು ಸಹ ನಾವು ಮಾಡಿದ್ವಿ. ನನ್ನ ಜೀವನ ಸಹ ತ್ಯಾಗ ಮಾಡಿದ್ವಿ. ನಾವು 3-4 ವರ್ಷ ಡಿಸ್ಮಿಸ್ ಆಗಿ 42 ತಿಂಗಳು ಡಿಸ್ಮಿಸ್ ಆಗಿ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಕಳ್ಕೊಂಡು, ಹಣವನ್ನ ಸಂಬಳವನ್ನ ಕಳ್ಕೊಂಡು, ಆ ಸಂದರ್ಭದಲ್ಲಿ ನಾವು ಆಟೋ ಓಡಿಸ್ಕೊಂಡು, ಕ್ಯಾಬ್ ಓಡಿಸ್ಕೊಂಡು, ಏನೋ ಒಂದು ಮಾಡ್ಕೊಂಡು ಜೀವನ ಮಾಡಿ ಈಗಲೂ ಸಹ ಹೋರಾಟ ಬಿಟ್ಟಿಲ್ಲ. ಇವತ್ತಿಗೂ ಸಹ ನಾವು ಹೋರಾಟದಲ್ಲಿ ಇದ್ದೀವಿ. ನಾನು ಉಸಿರಿರೋವರೆಗೂ ನಾನು ನಮ್ಮ ಸಾರಿಗೆ ನೌಕರಿಗೋಸ್ಕರ ಹೋರಾಟ ಮಾಡ್ತಾನೆ ಇದ್ದೀನಿ. ಸರ್, ನೀವು ಬೇಕಾಗಿರೋದ ಪಡ್ಕೊಳ್ಳೋದಕ್ಕೆ, ನಿಮಗಿರೋ ಸೌಲಭ್ಯನ ಪಡ್ಕೊಳ್ಳೋದಕ್ಕೆ, ಅಂದರೆ ಹೋರಾಟವನ್ನಾದರೂ ಮಾಡಿ ಪಡ್ಕೊಳ್ಳಿ ಅನ್ನೋಂಥದ್ದು ಹೇಳ್ತೀರಾ. ಇನ್ನು ಚುನಾವಣೆಗೆ ಬರ್ತಾ ಇದ್ದೀರಾ, ಸ್ನೇಹಜೀವಿ ಸಹಕಾರ ಸಂಘದ ಒಬ್ಬರು ಅಭ್ಯರ್ಥಿಯಾಗಿ ನಿಲ್ತಾ ಇದ್ದೀರಾ. ಚುನಾವಣೆ ಬಗ್ಗೆ ಹೇಳಿ, ಮಾತನಾಡಿ. ಹೆಂಗಿದೆ ಸಿದ್ಧತೆ? ಸ್ನೇಹಜೀವಿ ಸಹಕಾರಿ ತಂಡ ಒಂದು ತಂಡ ಮಾಡ್ಕೊಂಡ್ರೆ, ಈ ಒಂದು ತಂಡದ ಹಿಂದೆ ಹಲವಾರು ಮುಖಂಡರುಗಳು ಸೇರಿದ್ದಾರೆ. ಹಿಂದೆ ಹಲವಾರು ಮುಖಂಡಗಳಿದ್ದಾರೆ, ಹಿರಿಯ ಮುಖಂಡರುಗಳಿದ್ದಾರೆ. ಮತ್ತೆ ಈ ಸಹಕಾರಿ ಸಂಘದಲ್ಲಿ ಆಲ್ರೆಡಿ ಡೈರೆಕ್ಟರ್ ಆಗಿ ಅಧ್ಯಕ್ಷರಿರ್ತಕ್ಕಂಥ ಅನುಭವಗಳಿದ್ದಾರೆ. ಮತ್ತೆ ಎಲ್ಲ ಲೀಡರ್ಗಳು, ಎಲ್ಲ ಹಲವಾರು ಮುಖಂಡಗಳಿರೋದು, ಎಲ್ಲ ಅವರಾದ ದಾಟಿಯಲ್ಲಿ ನೌಕರರಿಗೆ ನ್ಯಾಯ ಕೊಡ್ತಕ್ಕಂಥ ಮುಖಂಡಗಳಿದ್ದಾರೆ. ಹಾಗಾಗಿ ಈ ಒಂದು ತಂಡವನ್ನು ಆಯ್ಕೆ ಮಾಡಿಕೊಂಡು ನಾನು ಸ್ಪರ್ಧೆಯಾಗಿದ್ದೀನಿ. ನಾನು ಸ್ಪರ್ಧೆ ಆಗಲಿಕ್ಕೆ ಕಾರಣ, ಈ ಒಂದು ಚುನಾವಣೆ ಇಲ್ಲಿ ಕಾರಣ ಏನಪ್ಪಾ ಅಂದ್ರೆ, ಇದೊಂದು ಸಹಕಾರ ಕ್ಷೇತ್ರ. ಇಲ್ಲಿ ನಮ್ಮ ನೌಕರಿಗೆ ಹೆಚ್ಚಿನ ರೀತಿ ನಾವು ಸೇವೆ ಮಾಡ್ಲಿಕ್ಕೆ ಅವಕಾಶ ಇದೆ. ಇದು ಒಂದು ಒಳ್ಳೆಯ ಒಂದು ನೌಕರರಿಗೆ ಪ್ರತಿನಿತ್ಯ ಬೇಕಾಗ್ತಕ್ಕಂಥ ವಸ್ತುಗಳು ಸಿಗ್ತವೆ. ಗೃಹ ಬಳಕೆ ವಸ್ತುಗಳು, ಆಹಾರ ಪದಾರ್ಥಗಳು, ಬಟ್ಟೆ, ಪ್ರತಿಯೊಂದು ಸಿಗುತ್ತೆ. ಇದನ್ನ ನಮ್ಮ ನೌಕರರಿಗೆ ಆರ್ಥಿಕವಾಗಿ ನಾವು ಹಣ ಕೊಡದೇ ಇದ್ರು, ಈ ಒಂದು ಗೃಹ ಬಳಕೆ ದಿನನಿತ್ಯ ಬೆಲೆ, ಇವತ್ತಿನ ಒಂದು ಬೆಲೆ ಏರಿಕೆ ದಿನೇ ದಿನೇ ಜಾಸ್ತಿ ಆಗ್ತದೆ ವಸ್ತುಗಳು ಪ್ರತಿನಿತ್ಯ. ಹಾಗಾಗಿ ಇದರಲ್ಲಿ ಕಡಿಮೆ ದರದಲ್ಲಿ ನಮ್ಮ ನೌಕರರಿಗೆ ಹೆಚ್ಚಿನ ಸೇವೆಯನ್ನು ಕೊಡಬಹುದು. ಇದರದೇ ಆದಂತಹ ಒಂದು ಕೆಲವು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಪ್ರಣಾಳಿಕೆ ಅಂತ ಘೋಷಣೆ ಮಾಡ್ಕೊಂಡಿದ್ದೀವಿ. ಇದ್ರ ಮುಖಾಂತರ ನಾವು ನೌಕರರಿಗೆ ಆರ್ಥಿಕವಾಗಿ ಅವರ ಸದೃಢ ಮಾಡ್ಲಿಕ್ಕೆ ಹೇಳಿ. ಪ್ರಣಾಳಿಕೆ ಏನೇನಿದೆ ಅನ್ನೋದನ್ನ ಪರಿಚಯ ಮಾಡಿಕೊಡಿ. ನಮ್ಮ ಪ್ರಣಾಳಿಕೆ ಏನಪ್ಪಾ, ಮೊದಲನೇದಾಗಿ ಒಂದೇ ಪ್ರಣಾಳಿಕೆ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಪ್ರಮುಖ ಬಸ್ ನಿಲ್ದಾಣಗಳಲ್ಲಿ ಹಂತ ಹಂತವಾಗಿ ಈ ಒಂದು ಬಳಕೆದಾರ ಸಂಘ ಶಾಖೆಗಳನ್ನ ತೆರಿತೀವಿ. ಒಂದೇ ಶಾಖೆ ಇದೆ, ಈಗ ದೊಡ್ಡ ಬ್ರಾಂಚ್ ಇದೆ. ಇಡೀ ಎಂಟರ್ BMTC ಎಲ್ಲೂ ಇಲ್ಲ. ಹಾಗೆ ನಮ್ದು ಎಲ್ಲಾ ಡಿವಿಷನ್ಗಳು ದೊಡ್ಡ ದೊಡ್ಡ ಬಸ್ ಸ್ಟಾಪ್ಗಳಿದ್ದಾವೆ. ಅಲ್ಲಿ ಹಂತ ಹಂತವಾಗಿ ನಾವು ಶಾಖೆಗಳನ್ನ ವಿಸ್ತರಣೆ ಮಾಡ್ತೀವಿ. ಮೊದಲನೇದು. ಎರಡನೇದು ಬಂದು ಎಲ್ಲಾ ಘಟಕಗಳಲ್ಲಿ ಸಂಘದ ಸದಸ್ಯತ್ವ ಅಭಿಯಾನ ಶುರು ಮಾಡ್ತೀವಿ. 7,000 ಮೆಂಬರ್ಶಿಪ್ ಇದೆ. ಒಟ್ಟು ಟೋಟಲ್ ನಮ್ಮ BMTC ನೌಕರರು ಬಂದು 34,000 ಎಂಪ್ಲಾಯ್ಸ್ ಇದ್ದಾರೆ ಇವತ್ತು ಒಂದು ಇದಕ್ಕೆ. ಅಷ್ಟು ನೌಕರನ್ನ
ನಾವು ಈ ಒಂದು ಬಳಕೆದಾರ ಸಂಘ ತರಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಓಕೆ. ನಮ್ದು ಅಧಿಕಾರಕ್ಕೆ ನಾವು ಬಂದ್ರೆ 5 ವರ್ಷ ಅವಧಿ ಇರ್ತದೆ, 5 ವರ್ಷದ ಒಳಗಡೆ ತರಲಿ ಪ್ರಯತ್ನವನ್ನ ಮಾಡ್ಬೇಕು ಅನ್ನೋ ಗುರಿ ಇಟ್ಕೊಂಡಿದ್ದೀವಿ. ಓಕೆ. ಮತ್ತೆ ಅಕಾಲಿಕ ಮರಣ ಹೊಂದಿದ ಸದಸ್ಯರ ಅವಲಂಬಿತರಿಗೆ, ಈಗ ಸಡನ್ ಆಗಿ ಯಾರೊಬ್ಬ ನೌಕರು ತೀರೋದ್ರು, ಸದಸ್ಯರು ತೀರೋಗ್ಬಿಟ್ರು, ಅವರ ಶವ ಸಂಸ್ಕಾರಕ್ಕಾಗಿ ಅವರ ವಾರಸುದಾರರಿಗೆ ಯಾರು ನ್ಯಾಮಿನಿ ಕೊಟ್ಟಿರ್ತಾರೆ ಅವ್ರನ್ನ ಅಕೌಂಟ್ಗೆ ನೇರವಾಗಿ 10,000 ರೂಪಾಯಿ ಅವತ್ತೇ ನಾವು ವರ್ಗಾವಣೆ ಮಾಡ್ತಕ್ಕಂಥದ್ದು ಶವ ಸಂಸ್ಕಾರ. ಓಕೆ. ಮತ್ತೆ 4ನೇದು ಬಂದು ಸಂಘದ ಆಡಳಿತವನ್ನು ಸಂಪೂರ್ಣವಾಗಿ ಡಿಜಿಟಲ್ ತಂತ್ರಾಂಶಕ್ಕೆ ಅಳವಡಿಸಿ ಸಂಘದ ಸದಸ್ಯರುಗಳಿಗೆ ಪಾರದರ್ಶಕವಾದ ಮಾಹಿತಿಯನ್ನು ಒದಗಿಸ್ತೀವಿ. ಅಂದ್ರೆ ಇವಾಗ ಎಲ್ಲವೂ ಕೂಡ ಕೈ ಬರಹದಲ್ಲೇ ಇದೆಯಾ? ಇಲ್ಲ, ಕೈ ಬರ ಈಗಲೂ ಇದೆ, ಬಟ್ ಇನ್ನು ಒಂದು ದೊಡ್ಡ ಮಟ್ಟಕ್ಕೆ ಅವ್ರಿಗೆ ಆನ್ಲೈನ್ ಮುಖಾಂತರ ಶಾಪಿಂಗ್ ಮಾಡ್ತಕ್ಕಂಥದ್ದು, ಆಮೇಲೆ ಆನ್ಲೈನ್ ಮುಖಾಂತರ ಶಾಪಿಂಗ್ ಮಾಡಿದವ್ರಿಗೆ ನಾವು ಅವ್ರ ಡೋರ್ ಟು ಡೋರ್ ಅವ್ರಿಗೆ ಡೆಲಿವರಿ ಪದಾರ್ಥಗಳನ್ನ ತರಿಸ್ತಕ್ಕಂಥದ್ದು ಇದೆಲ್ಲ ಮಾಡಬೇಕಾಗಿದೆ. ಹಾಗಾಗಿ ಇದನ್ನ ಸಂಪೂರ್ಣ ಡಿಜಿಟಲೀಕರಣ ಮಾಡಿ ನಮ್ಮ ನೌಕರರಿಗೆ ಇದ್ರ ಮುಖಾಂತರ ಹೆಚ್ಚಿನ ಸೇವೆ ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಮತ್ತೆ ಸಂಘದ ಸದಸ್ಯರುಗಳು ಆನ್ಲೈನ್ ಮೂಲಕ ದಿನಸಿ ಮತ್ತು ಇನ್ನಿತರ ವಸ್ತುಗಳನ್ನು ಖಾತರಿಪಡಿಸಿದ್ದಾರೆ, ಅಂದ್ರೆ ಬುಕ್ ಮಾಡೋದ್ರಲ್ಲಿ ಅವರು ಕರ್ತವ್ಯ ನಿರ್ವಹಿಸುವ ಸ್ಥಳಗಳಿಗೆ ತಲುಪಿಸಲಾಗುವುದು. ಓಕೆ. ಅವರು ಈಗ ಸೊಸೈಟಿ ಎಲ್ಲೋ ಇದೆ, ಹೋಮ್ ಡೆಲಿವರಿ ಅಲ್ಲ, ಅವರು ಡ್ಯೂಟಿ ಮಾಡೋದು ಸ್ಥಳಕ್ಕೆ ತಲುಪಿಸ್ತೀವಿ ನಾವು. ಅವ್ರು ಅಲ್ಲಿಂದ ಬಂದು ರೇಷನ್ ತಗೊಂಡು ಮನೆ ವರ್ಷೊಳಗೆ ಅವ್ರ ಟೈಮ್ ಸುಮ್ಮನೆ ವೇಸ್ಟ್. ಅದಕ್ಕೆ ನಾವು ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿಗೆ ತಲುಪಿಸುವಂತ ಕೆಲಸವನ್ನ ನಮ್ಮ ಕೆಲಸ ಮುಗಿಸ್ಕೊಂಡು ಇನ್ನು ರೇಷನ್ ಬಂದು ಅಲ್ಲಿ ಇರ್ತದೆ, ತಗೊಂಡು ಮನೆಗೆ ಹೋಗ್ಬೋದು, ನೀವು ನಿಮ್ಮ ಟೈಮ್ ಸೇವ್ ಆಗುತ್ತೆ. ಅದು ಒಂದು ಮಾಡ್ಬೇಕು ಅನ್ಕೊಂಡಿದೀವಿ. ಮತ್ತೆ ಸದಸ್ಯರುಗಳು ಅವರ ಮಕ್ಕಳ ಮದುವೆ ಕಾರ್ಯಕ್ಕೆ, ನಮ್ಮ ಎಂಪ್ಲಾಯ್ಸ್ಗಳು ಮದುವೆ ಕಾರ್ಯಕ್ಕೆ 1 ಲಕ್ಷದವರೆಗೆ ದಿನಸಿ ಸಾಮಗ್ರಿಗಳನ್ನು ಹಾಗೂ ಬಟ್ಟೆ ಮತ್ತು ಇನ್ನಿತರ ತುರ್ತು ಸಾಲ ಯೋಜನೆ ಜಾರಿ ತರ್ತಿದ್ದೀವಿ. ಈಗ ನಮ್ಮ ಎಂಪ್ಲಾಯ್ಸ್ ಯಾರೋ ಮಗಳದ ಮದುವೆ ಇರ್ತದೆ, ಇವತ್ತು ಮದುವೆ ಮಾಡೋದು ತುಂಬಾ ಕಷ್ಟ ಇದೆ, ನಾವು 1 ಲಕ್ಷದವರೆಗೂ ರೇಷನ್, ಮದುವೆಗೆ ಏನು ರೇಷನ್ ಆಗುತ್ತೆ ಇಲ್ಲ ಬಟ್ಟೆ ಬೇಕಾ ಅದನ್ನ ಕೊಡಿಸುವಂತ ಒಂದು ಯೋಜನೆ ಹೋಗ್ತಾ ಇದ್ದೀವಿ. ಅದನ್ನು 7ನೇದು ಬಂದು ಸಂಘದ ಸುವರ್ಣ ಯೋಜನೆ ಮೊತ್ತ, ಈಗ ಏನು ನಾವು ಗೋಲ್ಡ್ ಲೋನ್ ಕೊಡ್ತಾ ಇದೀವಿ ಸುವರ್ಣ, ಅದರಲ್ಲಿ ಗೋಲ್ಡ್ ಲೋನ್ ವಿಶೇಷ ಏನಪ್ಪಾ ಅಂದ್ರೆ 680ಕ್ಕೂ ಹೆಚ್ಚು ಸದಸ್ಯರುಗಳಿಗೆ ಗೋಲ್ಡ್ ಲೋನ್ ತಗೊಂಡಿದ್ದಾರೆ. ಇವತ್ತಿನವರೆಗೂ ಒಬ್ಬರು ಬಂದು ಒಂದು 100 ಕೊಟ್ಟಿಲ್ಲ ಸೊಸೈಟಿಗೆ, ಗೋಲ್ಡ್ ಚೆನ್ನಾಗಿಲ್ಲ, ಗೋಲ್ಡ್ ಹಿಂಗಿದೆ ಅಂತ ಏನು ಹೇಳಿಲ್ಲ ಅಂದ್ರೆ ಅಂತ ಒಳ್ಳೆ ಯೋಜನೆ. ಅದನ್ನು 1 ಲಕ್ಷ ಇದೆ, ಅದನ್ನ 2 ಲಕ್ಷ ಹೆಚ್ಚಳ ಮಾಡ್ತಾ ಇದೀವಿ. ಮತ್ತೆ ಸಂಘದ ಸುವರ್ಣ ಯೋಜನೆ ಮೊತ್ತ 1 ರಿಂದ 2 ಲಕ್ಷ ಹೆಚ್ಚಳ ಮಾಡ್ತಾ ಇದೀವಿ. ಮರಣ ಪರಿಹಾರ ನಿಧಿ ಹೆಚ್ಚಿಸಲು ಸದಸ್ಯರ ಅಭಿಪ್ರಾಯ ಕೇಳಬೇಕು. ಜಿಬಿ ಮೀಟಿಂಗ್ ಅಂತ ಮಾಡ್ತೀವಿ, ಜನರಲ್ ಬಾಡಿ ಮೀಟಿಂಗ್ ವರ್ಷ. ಆ ಜಿಬಿ ಮೀಟಿಂಗ್ ಅಲ್ಲಿ ನಮ್ಮ ಸದಸ್ಯರುಗಳು ಏನ್ ಬರ್ತಾರೆ ಅವ್ರ ಅಭಿಪ್ರಾಯ ಸಂಗ್ರಹಿಸಿ ಯಾರು ಸದಸ್ಯರುಗಳು ತೀರೋದ್ರೆ ಅವ್ರಿಗೆ ಯಾವ ರೀತಿ ಆರ್ಥಿಕ ನೆರವು ನೀಡುವ ಅನ್ನೋದ್ರ ಬಗ್ಗೆ, ಹೆಚ್ಚಳ ಮಾಡೋದ್ರ ಬಗ್ಗೆ, ಅಮೌಂಟ್ ಹೆಚ್ಚಳ ಮಾಡೋದ್ರ ಬಗ್ಗೆ ಖಾತರಿಪಡಿಸ್ಕೊಳ್ತಕ್ಕಂಥದ್ದು. ಮತ್ತೆ ಸಂಘದ ಪ್ರಸ್ತುತ ಗೋಲ್ಡ್ ಲೋನ್, ಏನ್ ಗೋಲ್ಡ್ ಲೋನ್ ಕೊಡ್ತಾ ಇದೀವಿ ಮೊತ್ತವನ್ನು ಪ್ರತಿಷ್ಠಿತ, ಈಗ ನಾವು ಒಂದು ಗೋಲ್ಡ್ ಲೋನ್ ಸಂಸ್ಥೆ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ ಒಂದ್ರ ಜೊತೆ. ನಮ್ಮ ನೌಕರ ಅಭಿಪ್ರಾಯ ಏನಿದೆ, ಇವಾಗ ಅಭಿಪ್ರಾಯ ಏನಿದೆ ಅಂದ್ರೆ ನಾವು ನಮ್ಮ ಇಷ್ಟ ಬಂದ ಕಡೆ ತಗೊಳ್ತೀವಿ ಗೋಲ್ಡ್ ಲೋನ್ ಅನ್ನೋದಿದೆ. ಹಾಗಾಗಿ ಪ್ರತಿಷ್ಠಿತ ಗೋಲ್ಡ್ ಲೋನ್ ಅಂಗಡಿಗಳೇ ಆಗಿದೆ, ಈಗ ಜೋಸ್ ಟೈಅಪ್ ಮಾಡ್ಕೊಳ್ಳೋದು, ಭೀಮಾ ಗೋಲ್ಡ್ ಇರ್ಬೋದು, ಜೋಸಸ್ ಆರ್ಕಸ್ ಇರ್ಬೋದು, ಕಲ್ಯಾಣ ಇರ್ಬೋದು, ಈ ತರ ಗೋಲ್ಡ್ ಸಂಸ್ಥೆಗಳ ಟೈಅಪ್ ಮಾಡ್ಕೊಂಡು ಎಲ್ಲರೂ ಖರೀದಿ ಮಾಡ್ಕೋಬಹುದು. ಆ ತರ ಒಂದು ವ್ಯವಸ್ಥೆ ಜಾರಿ ಮಾಡ್ತಾ ಇದೀವಿ. ಮತ್ತೆ ಗುಂಪು ವಿಮೆ ಯೋಜನೆ ಜಾರಿಗೆ ತರಲಾಗುವುದು. ಗುಂಪು ವಿಮೆ ಯೋಜನೆ ಅಂದ್ರೆ ನೌಕರ ಕುಟುಂಬಸ್ಥರೆಲ್ಲರಿಗೂ ತರ್ತಕ್ಕಂಥದ್ದು. ಮತ್ತೆ ಮಕ್ಕಳಿಗೆ ವರ್ಷ ಪ್ರತಿಭಾ ಪುರಸ್ಕಾರ ಮಾಡ್ತೀವಿ ನಾವು. ನಮ್ಮ ಸಂಸ್ಥೆ ನೌಕರರು ಮಕ್ಕಳು, ಸದಸ್ಯರ ಮಕ್ಕಳುಗಳು ಹೈಯರ್ ಎಜುಕೇಶನ್ ಅಂದ್ರೆ ಹೆಚ್ಚು ಅಂಕ ಪಡೆದಿರ್ತಕ್ಕಂಥವ್ರಿಗೆ ಪ್ರತಿಭಾ ಪುರಸ್ಕಾರ ಅಂತ ಕೊಡ್ತೀವಿ. ಮಕ್ಕಳಿಗೆ ಅವ್ರನ್ನ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನ ಎಲ್ಲಾ ಸಂಘದ ಪತ್ತಿನ ಸಹಕಾರ ಸಂಘಗಳು ಮಾಡ್ತಾ ಇದ್ದೇವೆ, ಇಲ್ಲೂ ಸಹ ನಾವು ಮಾಡ್ತಾ ಇದೀವಿ. ಅದ್ರ ಮೊತ್ತ ಈಗ ಒಂದು SLC ಫಸ್ಟ್ ರ್ಯಾಂಕ್ ಬಂದಿದ್ರೆ ಒಂದು 80 ಮಾರ್ಕ್ಸ್ ತಗೊಂಡಿದ್ರೆ ಅವ್ರಿಗೊಂದು 3,000 ಕೊಡ್ತಿರೋದು, ಈಗ 5,000 ಹೆಚ್ಚಿಗೆ ಮಾಡ್ತಕ್ಕಂಥದ್ದು. ಈಗ ಹೈಯರ್ ಎಜುಕೇಶನ್ ಮಾಡೋರಿಗೆ ನಾವು ಹೆಚ್ಚಿನ ರೀತಿ ಆರ್ಥಿಕ ನೆರವು 50,000, 1 ಲಕ್ಷ ಈ ತರ ಕೊಡ್ತಕ್ಕಂಥದ್ದು. ಮತ್ತೆ ಈ ಪ್ರತಿ ವರ್ಷನೂ ಸಹ ಅದನ್ನ ಹೆಚ್ಚಳ ಮಾಡ್ತಕ್ಕಂಥ ಒಂದು ಇಷ್ಟು 11 ಪ್ರಣಾಳಿಕೆಯ ಬೇಡಿಕೆಗಳನ್ನ ನಾವು ನೌಕರಿಗೆ, 11 ಪ್ರಣಾಳಿಕೆಗಳನ್ನ, ಭರವಸೆಗಳನ್ನ ನಾವು ಪ್ರಣಾಳಿಕೆ ಮುಖಾಂತರ ನಾವು ನೌಕರರು ಕೊಡ್ತಾ ಇದೀವಿ. ಒಂದು ವೇಳೆ ನಮ್ಮ ಮತದಾರರು ಏನು ಸದಸ್ಯರುಗಳಿದ್ರ ಬಳಕೆದಾರ ಸಂಘ ಸದಸ್ಯರುಗಳ ಬಂಧುಗಳೇ, ನೀವೆಲ್ಲರೂ ಸಹ ನಮ್ಮ ಈ ಒಂದು ಸಹಕಾರಿ ತಂಡವನ್ನ, ಸ್ನೇಹಜೀವಿ ಸಹಕಾರ ತಂಡವನ್ನ ನೀವು ಗೆಲ್ಲಿಸಿದ್ದೇ ಆದ್ರೆ, ಇವಾಗ ಏನ್ ನಾನು ನಿಗಮ ಟಿವಿ ಕುತ್ಕೊಂಡು ನಿಮ್ಗೆಲ್ಲ ಮಾತು ಕೊಟ್ಟಿದ್ದೀನಿ ಪ್ರಣಾಳಿಕೆ ಮೂಲಕ 100ಕ್ಕೆ 100ರಷ್ಟು ನಮ್ಮ ಅಧಿಕಾರ ಅವಧಿ ಮುಗಿಯೋಷ್ಟರೊಳಗಡೆ ಜಾರಿಗೆ ತರ್ತಕ್ಕಂಥ ಭರವಸೆಯನ್ನ ನಿಗಮ ಟಿವಿ ಮೂಲಕ ಕೊಡ್ತಾ ಇದ್ದೀನಿ. ಹಾಗಾಗಿ ನಾನು ಸಹ ಈ ಒಂದು ಈಗ ತಂಡದಲ್ಲಿ ಭಾಗವಹಿಸಿದ್ದೀನಿ. ನನ್ನ ಹೆಸರು ರಾಮು ಡಿ ಅಂತ, ತಮಗೆಲ್ಲರೂ ಪರಿಚಯ ಇದ್ದೀನಿ. ಹಾಗೆ ನನ್ನ ಚಿಹ್ನೆ ಬಂದು ತೆಂಗಿನ ತೋಟ, ನನ್ನ ಒಂದು ಕ್ರಮ ಸಂಖ್ಯೆ ಬಂದು 36 ಆಗಿರ್ತದೆ. ನನ್ನನ್ನು ಗೆಲ್ಲಿಸೋದ್ರ ಜೊತೆಗೆ ನಮ್ಮ ತಂಡವನ್ನು ಗೆಲ್ಲಿಸಿ ಅಧಿಕಾರಕ್ಕೆ ನೀವು ತರಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಏನೋ 1-2 ಗೆಲ್ಲಿಸಿದ್ರಿಂದ ಅಲ್ಲಿ ಹೋಗಿ ಯಾರೂ ಸಹ ಏನೂ ತರಲಿಕ್ಕೆ ಸಾಧ್ಯ ಇಲ್ಲ. ತಂಡವನ್ನ ಗೆಲ್ಲಿಸಿ
ತಂಡ ನಿಮ್ಮ ಜೊತೆ ಇರುತ್ತೆ, ನಾನು ಸಹ ನಿಮ್ಮ ಜೊತೆ ಇರ್ತೀನಿ. ನಿರಂತರವಾಗಿ ನಿಮ್ಮ ನ್ಯಾಯಯುತವಾದ ಬೇಡಿಕೆಗಳಾಗಿ ನಾನು ಹೋರಾಟದಲ್ಲಿ ಭಾಗವಹಿಸ್ತೀನಿ, ಹೋರಾಟದ ನಿರತವಾಗಿ ಇರ್ತೀನಿ ಅಂತ ಹೇಳ್ತೀನಿ. ಮಾತನ್ನು ಸಮಯ ಹೇಳಕ್ಕೆ ಬಯಸ್ತೀನಿ. ಎಸ್ ಸರ್, ನೋಡೋಣ ಜನರು ಯಾರ ಕಡೆ ಬಲವನ್ನು ತೋರಿಸ್ತಾರೆ ಅನ್ನೋದನ್ನ ಚುನಾವಣೆಯ ನಂತರವೇ ಗೊತ್ತಾಗಬೇಕಾಗಿದೆ. ಆದರೆ ನಿಮಗೂ ಕೂಡ ಒಳ್ಳೆಯದಾಗಲಿ. ಎಸ್ ವೀಕ್ಷಕರೇ, ಇದಿಷ್ಟು ಈ ಸಂಚಿಕೆ ವಿಶೇಷ. ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರಿಗೂ ನೋಡ್ತಾ ಇರಿ ನಿಗಮ ಟಿವಿ.